ನಮಸ್ಕಾರ ಆತ್ಮೀಯ 4 ನಿಗಮದ ಸಾರಿಗೆ ನೌಕರ ಬಂಧುಗಳೇ, ನಾನು ಅನಿಲ್ ಕುಮಾರ್, ಘಟಕ 21 BMTC. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸಾರಿಗೆ ಸಂಸ್ಥೆಯಲ್ಲಿರುವ ಎಲ್ಲ ಸಂಘಟನೆಗಳನ್ನು ಒಂದುಗೂಡಿಸಿ ಒಂದು ಸಭೆಯನ್ನು ಏರ್ಪಡಿಸುವ ಬಗ್ಗೆ. ಬಂಧುಗಳೇ, ನಾನು ಈ ವಿಡಿಯೋ ಮಾಡೋ ಮೊದಲೇ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಸಂಘಟನೆಯ ಒಬ್ಬ ಮುಖಂಡನಾಗಿ ಈ ವಿಡಿಯೋ ಮಾಡ್ತಾಯಿಲ್ಲ, ಒಬ್ಬ ಸಾಮಾನ್ಯ ಸಾರಿಗೆ ನೌಕರನಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ವೇತನ ಹೆಚ್ಚಳ ಆಗದೇ ಇರೋ ಕಾರಣ ಸರ್ಕಾರ ಅಲ್ಲ ಮತ್ತು ನಮ್ಮ ಸಂಸ್ಥೆನೂ ಅಲ್ಲ. ಇದಕ್ಕೆಲ್ಲ ನೇರ ಕಾರಣ ನಮ್ಮ ಸಾರಿಗೆ ಸಂಘಟನೆಗಳು. ನಮ್ಮ ಸಾರಿಗೆ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ಲದೆ ಇರೋದಕ್ಕೆ ಇದಕ್ಕೆ ಕಾರಣ. ಸ್ನೇಹಿತರೆ, ಅಲ್ಲ, ಬೇರೆ ಸಂಸ್ಥೆಗಳಲ್ಲಿ ಒಂದು ಮೀಟಿಂಗ್ ಕರೆಸಿಬಿಟ್ಟು ಒಂದು ಬಾರಿ ಮಾತುಕತೆ ಮಾಡಿ ಬಗೆಹರಿಸ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಎರಡೆರಡು ಮೀಟಿಂಗ್ ಕರೀತಾರೆ. ಯಾವ ಡಿಪಾರ್ಟ್ಮೆಂಟಲ್ಲಾದರೂ ಎರಡೆರಡು ಮೀಟಿಂಗ್ ಕರೀತಾರೆ ಅಂದರೆ, ಒಬ್ಬನಿಗೆ 5 ಗಂಟೆಗೆ ಮೀಟಿಂಗ್ ಕರೆದ್ರೆ ಇನ್ನೊಬ್ಬನಿಗೆ 5:15 ಒಂದು ಮೀಟಿಂಗ್ ಕರೀತಾರೆ. 5 ಗಂಟೆಗೆ ಒಬ್ಬೊಂದು ಅಜೆಂಡಾ, 5:15 ಒಬ್ಬೊಂದು ಅಜೆಂಡಾ. ಹಿಂಗಾದರೆ ಮೀಟಿಂಗ್ ಯಶಸ್ವಿ ಆಗುತ್ತೇನ್ರಿ? ಒಂದಷ್ಟು ಸಂಘಟನೆಯವ್ರದ್ದು ವೇತನ ಪರಿಷ್ಕರಣೆ ಅಂತೆ, ಇನ್ನೊಂದಷ್ಟು ಸಂಘಟನೆಯವ್ರದ್ದು ಸರಿ ಸಮಾನ ವೇತನ ಅಂತೆ. ಈ ಥರ ಎರಡೆರಡು ಅಜೆಂಡಾಗಳನ್ನ ಇಟ್ಕೊಂಡು ಹೋದರೆ ಸರ್ಕಾರ ಬಗೆಹರಿಸುತ್ತಾ? ಎಲ್ಲ ಒಗ್ಗಟ್ಟಾಗಿ ಒಂದೇ ಬೇಡಿಕೆ ಹೋದರೆ ಖಂಡಿತವಾಗೂ ಒಂದೇ ಸಭೆಯಲ್ಲಿ ತೀರ್ಮಾನ ಮಾಡಿ ಎಲ್ಲ ನೌಕರರಿಗೂ ನ್ಯಾಯ ಸಿಗುತ್ತೆ. ಒಂದಷ್ಟು ಸಂಘಟನೆಗಳು 31ನೇ ತಾರೀಕು ಮುಷ್ಕರ ಕರೆ ಕೊಟ್ಟಿದ್ದಾಯಿತು. ಸಂಕ್ರಾಂತಿ ಆಯಿತು, ಶಿವರಾತ್ರಿ ಹಬ್ಬ ಆಯಿತು, ದೀಪಾವಳಿ ಆಯಿತು. ಇನ್ನೊಂದಷ್ಟು ಸಂಘಟನೆಗಳು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅಂದಿದ್ದಾಯಿತು. ಕಾರ್ಮಿಕರ ದಿನಾಚರಣೆ ಆಯಿತು, 1ನೇ ತಾರೀಕು ಆಯಿತು, 2ನೇ ತಾರೀಕು ಆಯಿತು. ಹಿಂಗೆ ನೌಕರರಿಗೆ ಬರೀ ಆಶ್ವಾಸನೆ ಕೊಟ್ಕೊಂಡೇ ಬರ್ತಿರಲ್ಲ ಸಾರಿಗೆ ಸಂಘಟನೆಗಳು. ನೀವೇನಾದ್ರು ಯಶಸ್ವಿ ಮಾಡಿಸಿದ್ದೀರಾ? ಯಾವುದಾದ್ರೂ ಒಂದು ಮೂಲಕ ವೇತನ ಹೆಚ್ಚಳ ಮಾಡ್ತಿದ್ದೀರಾ? ನಿನ್ನೆ ನಡೆದ ಮುಖ್ಯಮಂತ್ರಿಯವ್ರ ಮೀಟಿಂಗಲ್ಲಿ ಅದು ಅರ್ಧಕ್ಕೆ ಸ್ಟಾಪ್ ಆಗಿದೆ. ಅದು ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ಅಲ್ಲ ರೀ, ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಎರಡೆರಡು ಸಲ ಮೀಟಿಂಗ್ ಕರೀತಾರೇನ್ರಿ? 5 ಗಂಟೆಗೆ ಒಬ್ಬೊಂದು ಮೀಟಿಂಗ್ ಕರೀತಾರೆ, 5:30ಕ್ಕೆ ಒಂದು ಮೀಟಿಂಗ್ ಕರೀತಾರೆ. ಈಗ ಒಂದು ಕೆಲಸ ಮಾಡೋಣ, ಸರ್ಕಾರ ಸರಿ ಸಮಾನ ವೇತನ ಮಾಡಿದ್ರೆ ಎಲ್ಲರೂ ಸರಿ ಸಮಾನ ವೇತನಕ್ಕೆ ಬೆಂಬಲ ಕೊಡಿ. ಅಕಸ್ಮಾತ್ ಸರ್ಕಾರ ಇಲ್ಲ ನಾನು ಅಗ್ರಿಮೆಂಟೇ ಮಾಡ್ತೀನಿ ಅಂದರೆ ಎಲ್ಲ ಸಂಘಟನೆಯವರು ಒಗ್ಗಟ್ಟಾಗಿ ಅಗ್ರಿಮೆಂಟೇ ಮಾಡಿಸಿ. ಏನು ಈ 2024ರಲ್ಲಿ ಸಂಬಳ ಹೆಚ್ಚಳ ಆಗಬೇಕಾಗಿತ್ತೋ ಅದೊಂದು ಆಗಿಬಿಡಲಿ. ಇನ್ನೂ ಸರ್ಕಾರ 2028ವರೆಗೂ ಇರುತ್ತೆ. ಅಲ್ಲಿವರೆಗೂ ಬೇಕಾದ್ರೆ ನಿಮ್ಮ ಸಿದ್ಧಾಂತಗಳು ಏನಿದೆ, ನಿಮ್ಮ ಬೇಡಿಕೆಗಳು ಏನಿದೆ ಅದನ್ನು ಈಡೇರಿಸ್ಕೋಬೋದು. ದಯವಿಟ್ಟು ನೌಕರರು ಕಷ್ಟದಲ್ಲಿದ್ದಾರೆ, ಸ್ಕೂಲ್ ಫೀಸ್ಗಳು ಕಟ್ಟಬೇಕು. ಈಗ ಆಲ್ರೆಡಿ ಸಾಲ ಸೋಲ ಮಾಡಿ ಫೀಸ್ಗಳು ಕಟ್ಟವ್ರೆ. ಇನ್ನೂ ಒಂದು ಕಂತು ಕಟ್ಟವ್ರೆ ಆಲ್ರೆಡಿ. ಈಗ ಸೆಪ್ಟೆಂಬರಲ್ಲಿ ಇನ್ನೊಂದು ಕಂತು ಕಟ್ಟಬೇಕು. ಸಂಬಳ ಯಾವಾಗ ಜಾಸ್ತಿ ಆಗುತ್ತೋ, ಅರಿಯರ್ಸ್ ಯಾವಾಗ ಬರುತ್ತೋ ಅಂತ ಕಾಯ್ತಾವ್ರೆ ನೌಕರರುಗಳು. ಇಲ್ಲಿ ನೀವು ನಿಮ್ಮ ಸಂಘಟನೆಗಳನ್ನ ಅಳಿವಿನ ಉಳಿಗೋಸ್ಕರ, ನಿಮ್ಮ ಸಂಘಟನೆಯ ಉಳಿವಿಗೋಸ್ಕರ ನೀವು ಹೋರಾಟ ಮಾಡ್ತಾಯಿದ್ದೀರಿ, ನೌಕರರಿಗೋಸ್ಕರ ಹೋರಾಟ ಮಾಡ್ತಾಯಿದ್ದೀರಾ. ನೀವು ನಿಜವಾಗ್ಲೂ ನೌಕರರಿಗೋಸ್ಕರ ಹೋರಾಟ ಮಾಡ್ತಿದ್ದೀನಿ ಅಂದರೆ ಎಲ್ಲ ಸಂಘಟನೆಗಳು ಒಂದಾಗ್ರಿ, ಒಂದಾಗ್ಬಿಟ್ಟು ಒಂದೇ ಮೀಟಿಂಗಲ್ಲಿ ಬಗೆಹರಿಸ್ಕೊಬರ್ರಿ. ನೋಡ್ತೀನಿ ಅವನೊಬ್ಬ 31ನೇ ತಾರೀಕು ಮುಷ್ಕರ ಕೊಟ್ಟರೆ ನಮ್ಮ ಸಂಘಟನೆ ಬೆಂಬಲ ಇಲ್ಲ ಅಂತ ಹೋಗಿ ಪ್ರೆಸ್ ಮೀಟ್ ಮಾಡೋದು. ಇನ್ನೊಂದು ಸಂಘಟನೆ ಹೋಗಿ ಹೋರಾಟಕ್ಕೆ ಯಾವುದೋ ಹೋರಾಟ ಕೊಟ್ಟರೆ ನಮ್ಮ ಸಂಘಟನೆಯವ್ರ ಬೆಂಬಲ ಇಲ್ಲ ಅಂತ ಪ್ರೆಸ್ ಮೀಟ್ ಮಾಡೋದು. ಇದೇನಾ ನಿಮ್ಮಲ್ಲಿ ಒಗ್ಗಟ್ಟಿರೋದು, ನಮ್ಮಲ್ಲಿ ಒಗ್ಗಟ್ಟಿರೋದು, ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಒಗ್ಗಟ್ಟಿರೋದು ಇದೇನಾ? ಇದನ್ನೇ ಸರ್ಕಾರ ಯೂಸ್ ಮಾಡ್ಕೋತಾದೆ. ಎಲ್ಲರೂ ಗೊತ್ತದೆ, ಎಲ್ಲರೂ ಗೊತ್ತೈತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಇದೇ ತಿಂಗಳು ಇವತ್ತೆಷ್ಟು 5ನೇ ತಾರೀಕು, 20ನೇ ತಾರೀಕು ಒಳಗಡೆ ಎಲ್ಲ ಸಂಘಟನೆಯವ್ರನ್ನೂ ಕರೆಸಿ ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಸಂಘಟನೆಯವರು ಬಂದು ಒಗ್ಗಟ್ಟಾಗಿ
ಎಲ್ಲ ಒಗ್ಗಟ್ಟಾಗಿ ಒಂದೇ ಬೇಡಿಕೆ ಹೋಗೋಣ. ಒಂದೇ ಬೇಡಿಕೆ ಹೋದರೆ ಗ್ಯಾರಂಟಿ ನಮ್ಮ ಈ ಸಭೆ ಯಶಸ್ವಿ ಆಗೇ ಆಗುತ್ತೆ. ಮುಂದಿನ ಸಭೆ ಯಶಸ್ವಿ ಆಗುತ್ತೆ. ದಯವಿಟ್ಟು ನಿಮ್ಮ ಸ್ವಪ್ರತಿಷ್ಠೆಗಳನ್ನು ಬಿಟ್ಟು ನೌಕರರಿಗೋಸ್ಕರ ಎಲ್ಲ ಸಂಘಟನೆಯವರು ಒಂದಾಗಿ ಇನ್ನೂ 15 ದಿವಸ ಒಳಗಡೆ ಈ ತಿಂಗಳು 20ನೇ ತಾರೀಕು ಒಳಗಡೆ ನಾನು ಒಂದು ಸಭೆಯನ್ನು ಏರ್ಪಾಡು ಮಾಡ್ತೀನಿ. ದಯವಿಟ್ಟು ಎಲ್ಲ ಸಂಘಟನೆಯವರು ಬರಬೇಕು. ನಿಮಗೆ ಆಹ್ವಾನ ನೀಡ್ತೀನಿ. ಆಹ್ವಾನ ನೀಡಿ ಒಂದು ಪತ್ರಗಳನ್ನು ಕೂಡ ಕೊಡ್ತೀನಿ. ದಯವಿಟ್ಟು ನೌಕರರಿಗೋಸ್ಕರ ಎಲ್ಲ ಸಂಘಟನೆಯವರು ಒಂದಾಗಿ ಈ ಸಭೆಗೆ ಹಾಜರಾಗಬೇಕು ಅಂತ ನೌಕರರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಇನ್ನಾರು ಎಚ್ಚೆತ್ಕೊಳ್ಳಿ. ಇನ್ನು 2 ತಿಂಗಳು ಹೋದರೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನು BBMP ಎಲೆಕ್ಷನ್ಗಳು ಗೊತ್ತೈತೆ. ಇನ್ನು 2 ತಿಂಗಳು ಒಳಗಡೆ ನಾವು ಪಡ್ಕೊಳ್ಳಿಲ್ಲ ಅಂದರೆ ಇನ್ನು ನಾವು 2 ವರ್ಷ ಏನು ಪಡ್ಕೊಳಕ್ಕಾಗಲ್ಲ. ನಿಮ್ಮ ಕಿತ್ತಾಟಗಳಿಂದ ನೌಕರರು ಬಲಿಪಶು ಆಗ್ತಾವ್ರೆ. ಇನ್ನೇನು ಮುಖ್ಯಮಂತ್ರಿಗಳು ಮುಂದಿನ ವಾರದಲ್ಲಿ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ಮೀಟಿಂಗ್ ಆದರೂ ಯಶಸ್ವಿ ಆಗಬೇಕು. ಎಲ್ಲ ಸಂಘಟನೆಯವರು ಒಂದಾದರೆ ಕೂಡ ಈ ಮುಂದಿನ ಮೀಟಿಂಗ್ ಯಶಸ್ವಿ ಆಗುತ್ತೆ. ಇಲ್ಲಾಂದರೆ ಅದು ಕೂಡ ಯಶಸ್ವಿ ಆಗಲ್ಲ. ದಯವಿಟ್ಟು ನೌಕರರಿಗೋಸ್ಕರ ನೀವೆಲ್ಲ ಸಂಘಟನೆಯವರು ಒಂದಾಗಿ ಈ ಒಂದಾಗೋ ಅಂಥ ಒಂದು ಸಭೆಯನ್ನು ಏರ್ಪಡಿಸುವ ಜವಾಬ್ದಾರಿಯನ್ನು ನಾನು ತಗೋತಾ ಇದ್ದೀನಿ. ಈ ಸಭೆಯನ್ನು ಏರ್ಪಡಿಸ್ತೀನಿ. ದಯವಿಟ್ಟು ಎಲ್ಲ ಸಂಘಟನೆಯ ಮುಖಂಡರುಗಳು ಹಾಜರಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.